ಅಲ್ಲ ಏನಿದೆ ಯಾರು ಕೇಳ್ತಾರೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಇವತ್ತು ಇದ್ದಕ್ಕಿದ್ದಂತೆ ಈ ಬಿಸಿಲಿನ ಬೇಗೆಯಲ್ಲಿ ಬಿತ್ತಕ್ಕಂಥ ಜನರಿಗೆ ಹೆಲ್ಮೆಟ್ ಕಂಪಲ್ಸರಿ ಅಂತೇಳಿ ಇವತ್ತು ಪೊಲೀಸ್ ಇಲಾಖೆ ಆದೇಶ ಮಾಡಿರ್ತಕ್ಕಂಥದ್ದು. ವಿಶೇಷವಾಗಿ ಪೊಲೀಸ್ ಇಲಾಖೆ ರಸ್ತೆಯ ಬದಿಗಳಲ್ಲಿ ನಿಂತ್ಕೊಂಡು ಜನರಿಗೆ 500 ರೂಪಾಯಿ ತೊಗೊಂಡ್ರೆ ನೀವು ಹೆಲ್ಮೆಟ್ ತೊಗೋಬೇಕು ಕಂಪಲ್ಸರಿ ಅಂತೇಳಿ ಏನು ಒತ್ತಡ ಆಗ್ತಕ್ಕಂಥದ್ದೇನಿದೆ. ಇದು ಅಪಘಾತ ತಡೆ ಮಾಡಲಿಕ್ಕೆ ಅಥವಾ ಅಪಘಾತ ಕಡಿಮೆ ಮಾಡಲಿಕ್ಕೆ ಹೆಲ್ಮೆಟ್ನಿಂದ ಮಾತ್ರ ಸಾಧ್ಯ ಇಲ್ಲ. ಹೊಸಪೇಟೆಯಲ್ಲಿರ್ತಕ್ಕಂಥ ಅಥವಾ ಜಿಲ್ಲೆಯಲ್ಲಿರ್ತಕ್ಕಂಥ ರಸ್ತೆ ಸುರಕ್ಷತಾ ಪ್ರಾಧಿಕಾರ ಅಂತ ಏನಿರುತ್ತೆ, ಆ ರಸ್ತೆ ಸುರಕ್ಷತೆ ಪ್ರಾಧಿಕಾರ ಅಪಘಾತಕ್ಕೆ ಪ್ರಮುಖ ಕಾರಣ ಏನು ಅಂತೇಳಿ ಅಲ್ಲಿ ಕರೆಕ್ಟಾಗಿ ಕಂಡುಹಿಡಬೇಕಾಗುತ್ತೆ. ಆ ಹೆಲ್ಮೆಟ್ ಇಲ್ಲ ಅಂತ ಕಾರಣಕ್ಕೆ ಅಪಘಾತ ಆಯಿತು ಎಂಬುದಲ್ಲ. ಇವತ್ತು ಅಂಡರ್ ಏಜ್ ಇರ್ತಕ್ಕಂಥ ಭಾಳಷ್ಟು ಜನ ಇವತ್ತು ಗಾಡಿಗಳನ್ನು ಓಡಿಸ್ತಕ್ಕಂಥದ್ದು, ಎಷ್ಟೋ ಜನ ಲೈಸೆನ್ಸ್ ಇಲ್ಲಾರ್ದಂತಾರೆ ಓಡಿಸ್ತಂಥದ್ದು. ಲೈಸೆನ್ಸ್ ಮಾಡಿಸ್ಲಿಕ್ಕೆ ಇವತ್ತು ರಸ್ತೆ ಸುರಕ್ಷತಾ ಪ್ರಾಧಿಕಾರ ಏನು ಕ್ರಮ ತಗೊಂಡಿದೆ, ಜನರಿಗೆ ಯುವಕರಿಗೆ ವಿಶೇಷವಾಗಿ ಲೈಸೆನ್ಸನ್ನು ಕೊಡಿಸ್ಲಿಕ್ಕೆ ಏನು ಕ್ರಮ ತಗೊಂಡಿದೆ, RTO ಆಗಿರ್ಬೋದು ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಸ್ಪೆಷಲ್ ಡ್ರೈವ್ ಅಂತ ಏನಾದರೂ ಮಾಡಿದಾರಾ? ಯಾವುದೂ ಇಲ್ಲ. ಮತ್ತು ವಿಶೇಷವಾಗಿ ನಗರಸಭೆ ಮತ್ತು PWD ಇಲಾಖೆ ಹೊಸಪೇಟೆಯಲ್ಲಿರ್ತಕ್ಕಂಥ ಎಲ್ಲ ರಸ್ತೆಗಳ ಚರಂಡಿ ಮ್ಯಾನ್ಯುವಲ್ ಏನಿದ್ದಾವೆ, ಆ ಮ್ಯಾನ್ಯುವಲ್ಗಳು ರಸ್ತೆ ಮೇಲೆ ಅಥವಾ ರಸ್ತೆ ಕೆಳಗಡೆ ಮಾಡಿರ್ತಕ್ಕಂಥದ್ದು ಅವೈಜ್ಞಾನಿಕ ಕಾಮಗಾರಿ. ಈ ಹಿಂದೆನೇ ನಾವು ಹೋರಾಟ ಮಾಡಿದ್ದೀವಿ, ಆದರೂ ಕೂಡ ಮತ್ತೆ ಹೊಸ ರಸ್ತೆ ಮಾಡುವಾಗ ಮತ್ತೆ ಅದೇ ಪರಿಸ್ಥಿತಿ ಇವತ್ತಿದೆ. ಸೊ ಹಂಗಾಗಿ ಆ ರಸ್ತೆಯ ಚರಂಡಿ ಏನು ಮ್ಯಾನ್ಯುವಲ್ಗಳು ಮೇಲೆ ಕೆಳಗಿರ್ತಕ್ಕಂಥ ಸಂದರ್ಭದಲ್ಲಿ ಬೈಕ್ ಓಡಿಸಂತ ಆಟೋಮೆಟಿಕ್ ಅದು ಮಿಸ್ ಮಾಡೋಂತ ಹೋದಾಗ ಆಕ್ಸಿಡೆಂಟ್ಗಳಾಗ್ತವೆ. ಮತ್ತು ಸ್ಪೀಡ್ ಲಿಮಿಟನ್ನು ಆಗ್ತಕ್ಕಂಥದ್ದು ನಗರದಲ್ಲಿ ಎಲ್ಲಿ ಸ್ಪೀಡ್ ಲಿಮಿಟ್ ಇಲ್ಲ. ವಿಶೇಷವಾಗಿ ಪಾರ್ಕಿಂಗ್ ವ್ಯವಸ್ಥೆ ಇವತ್ತು ಕಾಲೇಜ್ ರಸ್ತೆ ಹೆಚ್ಚು ವಿದ್ಯಾರ್ಥಿಗಳು ಅಡ್ಡಾಡ್ತಕ್ಕಂಥ ರಸ್ತೆ, ಆ ಕಾಲೇಜ್ ರಸ್ತೆಯಲ್ಲಿರ್ತಕ್ಕಂಥ ಬಹುತೇಕ ಶಾಪಿಂಗ್ ಕಾಂಪ್ಲೆಕ್ಸ್ಗಳು ಏನಿದಾವೆ ಪಾರ್ಕಿಂಗ್ ಏರಿಯಾ ಅಂತ ಮಾಡಿ ಅದನ್ನು ಕಮರ್ಷಿಯಲ್ ಆಗಿ ಬಾಡಿಗೆ ಕೊಡ್ತಕ್ಕಂಥದ್ದು. ಅಂದರೆ ಪಾರ್ಕಿಂಗಿಗೆ ವ್ಯವಸ್ಥೆನೇ ಕೊಡಲಿರೋದಂಥದ್ದು ರಸ್ತೆಗೆ ಬರ್ತದೆ ಪಾರ್ಕಿಂಗ್. ಅದರಿಂದ ವಾಹನ ದಟ್ಟಣೆ ಜಾಸ್ತಿ ಆಗುತ್ತೆ, ಆಕ್ಸಿಡೆಂಟ್ ಜಾಸ್ತಿ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಇಲಾಖೆ ಕ್ರಮ ತಗೋಬೇಕು ಹೊರತು ಕೇವಲ ಹೆಲ್ಮೆಟ್ ಕಡ್ಡಾಯ ಮಾಡೋದ್ರಿಂದ ಅಪಘಾತ ಕಡಿಮೆ ಮಾಡ್ತಕ್ಕಂಥದ್ದು ಇದು ಸರಿಯಾದಂಥ ಕ್ರಮ ಅಲ್ಲ. ಇವತ್ತಿನ ಬಿಸಿಲನ್ನ ಸಂದರ್ಭದಲ್ಲಿ ಹೊಸಪೇಟೆಯಲ್ಲಿ ಹೆಲ್ಮೆಟ್ ಕಡ್ಡಾಯ ಮಾಡಬಾರ್ದು ಅಂತೇಳಿ ಮನವಿಯನ್ನು ಮಾಡ್ತೀನಿ. ಅದೇ ಸಂದರ್ಭದಲ್ಲಿ ಹೊಸಪೇಟೆಯಲ್ಲಿರ್ತಕ್ಕಂಥ ಬಹುತೇಕ ಸಿಗ್ನಲ್ಗಳಲ್ಲಿ ಜೀಬ್ರಾ ಕ್ರಾಸ್ ಆಗಿರ್ಬೋದು ಅಥವಾ ಎಂಡ್ ಲೈನ್ ಆಗಿರ್ಬೋದು ಯಾವ ಕೂಡ ಕಾಣ್ತಾನೆ ಇಲ್ಲ. ಹೊಸ ರಸ್ತೆ ಆಗಿದೆ, ರಸ್ತೆ ಆದಮೇಲೆ ಮತ್ತೆ ಅದನ್ನು ಜೀಬ್ರಾ ಕ್ರಾಸ್ ಆಗ್ತಕ್ಕಂಥದ್ದು ಮತ್ತು ಸಿಗ್ನಲ್ ಲೈಟನ್ನು ಆನ್ ಮಾಡಿಸ್ತಕ್ಕಂಥದ್ದು, ಆ ಸಿಗ್ನಲ್ಗಳಲ್ಲಿ ಒಬ್ಬ ಪಾಯಿಂಟ್ PC ಹಾಕ್ತಕ್ಕಂಥದ್ದು ಏನೂ ಆಗ್ತಾ ಇಲ್ಲ. ಸೊ ಹಂಗಾಗಿ ಆಕ್ಸಿಡೆಂಟ್ ಹೆಚ್ಚಾಗಲಿಕ್ಕೆ ಪ್ರಮುಖ ಕಾರಣನೇ ಇಂಥ ಅಂಶ. ಆ ಕಾರಣಕ್ಕೆ ಹೆಲ್ಮೆಟ್ ಕಂಪಲ್ಸರಿ ಅಂತ ಮಾಡಬಾರ್ದು. ಬೇಕಿತ್ತಪ್ಪ ಅಂದರೆ ಹೊಸಪೇಟೆಯಲ್ಲಿ ಸ್ಪೀಡ್ ಲಿಮಿಟ್ಸ್ ಮಾಡ್ತಕ್ಕಂಥದ್ದು, ಜಿಬ್ರಾ ಕ್ರಾಸಿಂಗ್ ಮಾಡ್ತಕ್ಕಂಥದ್ದು, ಎಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ, ಎಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಿದಾವೆ ಅವ್ರು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಲ್ಲಿ ಒಳಗಡೆ ಪಾರ್ಕಿಂಗ್ ವ್ಯವಸ್ಥೆ ಇದೆ, ಅದನ್ನು ಬಾಡಿಗೆ ಕೊಟ್ಟಿದ್ದಾರೆ, ರಸ್ತೆಗೆ ಪಾರ್ಕಿಂಗ್ ಮಾಡಿಸ್ತಾ ಇದ್ದಾರೆ. ಅಂತಹ ಜಾಗಗಳನ್ನು ಗುರುತಿಸಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ.
ಎಲ್ಲರೂ ಹೋಗಿ ನೀನು ಒಟ್ಟಿಗೆ ಹೋಗಿ. ಸೈಡಿಗೆ ಫಸ್ಟ್ ಅಲ್ಲ